ಹೀರೋಯಿಕೋ ಜರ್ನಿ ತೊಗೊತೀನಿ. ನಾನು ಇವಾಗ ಡೈಮಂಡ್ 3 ಇದ್ದೀನಿ ಗೈಸ್. ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಹೀರೋಯಿಕ್ ಹೋಗ್ಬಿಡ್ತೀನಿ, ಯಾಕಂದರೆ ಡೈಮಂಡ್ 4 ಡೈಮಂಡ್ 5 ಮತ್ತೆ ಇನ್ನೊಂದು ಐತಿ ಗೈಸ್. ಇವಾಗ ನಾವು ಗೋಲ್ಡ್ ಮೆಡಲ್ 3 ಸತಿ ಸಿಕ್ಕಿದ್ರೆ ನಾವು ಡೈರೆಕ್ಟ್ ಹೀರೋಯಿಕ್ಗೆ ಪಾಸ್ ಆಗ್ತೀವಂತೆ. ಅದು ನಂದು ಫ್ರೆಂಡ್ ಅಂದಿದ್ದ, ಟ್ರೈ ಮಾಡೋಣ ಗೈಸ್ ನಮ್ಮದು ಗೋಲ್ಡ್ ಮೆಡಲ್ ಸಿಗೋಕ್ಕೆ. ಸೊ ಸ್ಟಾರ್ಟ್ ಮಾಡೋಣ ಗೈಸ್. ನಾನು ಗೊತ್ತಿರೋ ಥರ ನಾನು ಹೂವು ಒಂದು 2 ಸತಿ ಹೊಡೆದಿದ್ದೀನಿ ಗೈಸ್. ಹೋಗಲ್ಲ ಬಟ್ ಆಡ್ತೀನಿ ಗೈಸ್. ನಾನು ಚೆನ್ನಾಗಿ ನನ್ನ ಗೇಮ್ ಪ್ಲೇ ನೋಡಿ ಗೈಸ್. ಮತ್ತು ಈ ಔಟ್ಫಿಟ್ ನೋಡಿರೋ ಗೈಸ್, ಇದು ಒಂದು ರೇರ್ ಔಟ್ಫಿಟ್ ಗೈಸ್. ಸಿಗೋದು ತುಂಬ ಕಷ್ಟ. ಇನ್ನೊಂದು ರೇರ್ ಸಿಕ್ತು. ಎಂಟ್ರಿಗೆ ಇವಾಗ 2 ಇವೆ ಬಂದಿದ್ದು, M16 ಮತ್ತು ಯಾವುದು ಗೈಸ್, ಶಾರ್ಟ್ ಗನ್, ಅದು M10 ಐತೆ. ಸೊ ನಾನು ಅದು ಸಿಗ್ತದೆ ಅದನ್ನ ಹಾಕ್ತೀನಿ. ಇಲ್ಲಾರ ಶಾರ್ಟ್ ಗನ್ ಮ್ಯಾಗೆ ನಿಮಗೆ ಬೈದರೆ ಇದು ಸೋಲಾರ್ ನಾವು ಗುಂಡು ಮೇಲೆ ಹೋಗೋಣ. ಮೇಬಿ ಅಲ್ಲಿ ಎನಿಮೀಸ್ ಬರೋ ಚಾನ್ಸ್ ತುಂಬಾ ಐತೆ, ನೋಡೋಣ ಗೈಸ್. ಓ ಫ್ರೆಂಡ್ಸ್ ಬರ್ತಾರೆ ಎನಿಮೀಸ್, ಒಂದು 3-4 ಜನ ಇದ್ದಾರೆ. ನೋಡೋಣ ಗೈಸ್, ನಾನು ನೋಡಿಬೋದಾ ಇಲ್ಲರೆ ಓಡಿಸ್ಕೊಳ್ತೀನಿ ಅಂತ. ಫೈಟ್ ಆಗ್ತಿದೆ, ಹಾಗಾದ್ರೆ ಒಂದು ಕೊಡೋಣ. ಶಿಟ್ ಫ್ರೆಂಡ್ಸ್, ಅವ್ರನ್ನ ನೋಡ್ಬಿಟ್ರು. ನೀವೇ ಅನ್ಕೋತೀರಿ ಹೊಡಿಬೋದಾ ನೋಡಿ. ನಿಮ್ಮ ಪ್ರಕಾರ ಹೊಡಿಸ್ಕೊಳ್ತೀನಿ ಇಲ್ಲಾರೆ ಹೊಡಿತೀನಿ, ನೋಡೋಣ. ನನಗೆ ತುಂಬ ಜನ ಫ್ರೆಂಡ್ಸ್, ನಮ್ದು ಫಸ್ಟ್ ಸಿಕ್ಬಿಡ್ತು. ಶಿಟ್, ಯಾರೋ ಬಂದ್ಬಿಟ್ಟು ಹಿಂದೆ ಹೊಡೆದ್ಬಿಟ್ಟ ಫ್ರೆಂಡ್ಸ್. -20 ಇದು ತೊಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ಮತ್ತೆ ಆಡ್ಬೇಕು, ನಾವು ಪಕ್ಕ ಹೋಗ್ಬೇಕು ಗೈಸ್. ನಾನು ಕಿಲ್ ಎತ್ಕೊಂಡಿದ್ದೆ, ಆದರೂ ಅವ್ರು -20 ಕೊಟ್ಟವ್ರೆ. ಈ ಕರೆ ನಾವಿಗೆ ಸ್ವಲ್ಪ ಇಷ್ಟ ಆಗಿಲ್ಲ ನನಗೆ. ಸರಿ ಇವಾಗ ಫ್ರೀ ಫೈರ್ ಆಡ್ತೀರಾ? ನಾನಂತೂ ಆಡ್ತೀನಿ. ನಿಮ್ಮ ಪ್ರಕಾರ ನಿಮಗೆ ಫ್ರೀ ಫೈರ್ ಇಷ್ಟ ಇಲ್ಲ ದಬ್ಬ ಆಗ್ತದೆ? ನಾನು ಆಡಿರೋ ಎಕ್ಸ್ಪೀರಿಯನ್ಸಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಹಾಫ್ ಇಯರ್ ಆಡ್ತಿರೋದು. ಬಟ್ ನನ್ನ ತಿಳ್ಕೊಂಡು ಫಸ್ಟ್ ಆಡ್ತಿದ್ದೆ ಫ್ರೆಂಡ್ಸ್ ನಾನು ಫ್ರೀ ಫೈರ್ನ. ಅವಾಗ ನನಗೆ ಅಷ್ಟು ಮಾಡ್ತಾ ಇಲ್ಲ. ಅವಾಗ ಇದು ಕರ್ನಾಟಕದಲ್ಲಿ ಬಿಟ್ಟಿದ್ರು. ಸೊ ನಾನು ಅವಾಗ ತುಂಬ ಚೆನ್ನಾಗಿ ಆಡ್ತಿದ್ದೆ, ಪರವಾಗಿಲ್ಲ. ಇವಾಗ ಅಷ್ಟು ಹೋಗ್ಬಿಡ್ತು ಫ್ರೆಂಡ್ಸ್. ಐಡಿ ನೋಡ್ತು ಅದು ಇದು. ಸೊ ಇವಾಗ ಇದೊಂದು ಹೊಸ ಜರ್ನಿ ಫ್ರೆಂಡ್ಸಿಂದ. ಸರಿ, ಈ ಹೊಸ ಫ್ರೀ ಫೈರ್ ಜರ್ನಿ ಹೊಸ ಐಡಿ ಬೇಕು. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ. ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಕೊಡಿ ಪ್ಲೀಸ್. ನಾನು ಕಷ್ಟಪಡ್ತೀನಿ ಗೈಸ್, ಹೋಯ್ತವೆ. ಇಲ್ಲಿ ಎಲ್ಲಿ ಬರ್ತಾನೆ ಅವನು ಮೇಲೆ ಡೌನ್ ಮಾಡಿಬಿಟ್ಟು ಗೈಸ್. ಅವ್ನು ಮೇಲೆ ಯಾಕೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ಸಿಕ್ಬಿಡುತ್ತೆ ನಮಗೆ. ಬೈದೆ ಅವ್ನು ಬರ್ಬೋದು ಇವಾಗ. ಅಷ್ಟೊತ್ತಿಗೆ
ಅವನಿಗಂತೂ ತುಂಬಾ ಫೀಲಿಂಗ್ ಆಗ್ತೈತೆ. ಅವನು ಬರ್ತವನೇ ಇದಾರೆ, ಬಂದಿರ್ಬೋದು ಅವನು. ಎಲ್ಲೋ ಹೋಗೋನೋ ಗೊತ್ತಿಲ್ಲ ಫ್ರೆಂಡ್ಸ್. ಬಟ್ ನಾವು ಒಂದು ಲೂಟ್ ಹಚ್ಕೊಂಡು ಕಿಲ್ಲಿಗೆ ಹೋಗೋಣ. ಅವನೇ ಫ್ರೆಂಡ್ಸ್, ಇದು ಅವನೇ. ಅವ್ನ ಮ್ಯಾಗ ಎತ್ಕೊಂಡು ನನ್ನ ಜೊತೆ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಫ್ರೆಂಡ್ಸ್. ಇವಾಗ ಅವನು ಪಕ್ಕ ಬಿಡಲೇಬಾರ್ದು ಫ್ರೆಂಡ್ಸ್. ಇಲ್ಲ, ಬೇಡ ಬೇಡ ಬೇಡ, ಅಷ್ಟೇ ರಿವೈವಲ್ ಕೊಟ್ಟಿಗೆ ಹೋಗ್ಬಿಟ್ಟು ನಿಮಗೆ ರಿವೈವಲ್ ಚಾನ್ಸ್ ಅನ್ಸುತ್ತೆ ಎಷ್ಟೊಂದು. ಯಾಕಂದರೆ ಮತ್ತೆ ಬರ್ಬೋದು ನನ್ನ ಕಳ್ಸೋಕ್ಕೆ. ಸಾಯಿಸ್ಬಿಟ್ರೆ ಮತ್ತೆ ಈ ಮ್ಯಾಚ್ ಆಡೋಕ್ಕಾಗಲ್ಲ. ಸೊ ಲೂಟ್ ಬೇಡ, ಹಂಗೆ ನಾವು ರಿವೈವ್ ಆಗೋಕ್ಕೆ ಚಾನ್ಸ್ ಇಟ್ಕೊಂಡು. ಅವ್ನು ಯಾವ ಸೆಕೆಂಡ್ಗೂ ಬರ್ತಾನೆ ಗೈಸ್, ಹುಷಾರಾಗಿರ್ಬೇಕು. ಅವನು ಬಂದರೆ ನನ್ನ ಕತೆ ಅದು ಹೋಗುತ್ತೆ. ಯಾಕಂದರೆ ನನ್ನ ತಿರುಗಿ ಗನ್ಸಿಲ್ಲ, ಲೂಟಿಲ್ಲ. ಅವನು ಸಾಯಿಸಿ ತುಂಬ ಚಾನ್ಸ್ ಇದೆ. ಹುಷಾರಾಗಿರೋಣ ಗೈಸ್. ಬಂದ ಗೈಸ್, ಬಂದ ಫ್ರೆಂಡ್ಸ್, ಅವನು ಬಂದ. ಓ ಶಿಟ್, ಅವ್ನು ಹೊಡೆದ್ಬಿಟ್ಟ ಗೈಸ್. ಹಿಂಗೆಲ್ಲ ಬಿಡಲ್ಲ ಗೈಸ್ ನಾವೆಲ್ಲ. ಫ್ರೆಂಡ್ಸ್, ಅವ್ನು ಬರ್ಬೋದು ಯಾವಾಗೂ. ಅಷ್ಟೇ ಫ್ರೆಂಡ್ಸ್, ಅವನು ಸತ್ತೇ ಹೋಗ್ಬಿಟ್ಟ. ನಮ್ಮನ್ನ ಯಾರು ತೆಗಿಯೋಕ್ಕಾಗಲ್ಲ. ನಾವು ಇವಾಗ ಹೋಗ್ಬಿಡೋಣ. ಅವನ ಫ್ಲೈಯಿಂಗಲ್ಲೇ ಹೊಡೆದ್ಬಿಟ್ಟು ಗೈಸ್. ತುಂಬ ಖುಷಿ ಆಗ್ತೈತೆ ಗೈಸ್. ಹೆಂಗಿತ್ತು ನಮ್ಮ ಗೇಮ್ ಪ್ಲೇ ಗೊತ್ತಲ್ಲ ಗೈಸ್. ನನ್ನದು ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿರಿ, ನಾನು ಬೇಡ್ಕೊತೀನಿ. ಯಾಕಂದರೆ ನನಗೆ ಅಷ್ಟು ಆಡೋಕ್ಕೆ ಬರಲ್ಲ. ನಾನು ಜಸ್ಟ್ ಟ್ರೈ ಮಾಡ್ತೀನಿ ಗೈಸ್. ಪ್ಲೀಸ್ ಸಪೋರ್ಟ್ ಮೀ. ಇವಾಗ ಮುಂದೆ ಹೋಗೋಣ ಫ್ರೆಂಡ್ಸ್. ಯಾಕಂದರೆ ಇವಾಗ ಇಲ್ಲಿ ಏನೂ ಇಲ್ಲ. ನಾವಿವಾಗ ನೆಕ್ಸ್ಟ್ ಯಾವ್ದಾದ್ರು ರಿವೈವಲ್ ಪಾಯಿಂಟಿಗೆ ಹೋಗೋಣ ಫ್ರೆಂಡ್ಸ್. ಎಲ್ಲೋಗ್ಬಿಟ್ಟು ರಿವೈವಲ್ ಚಾನ್ಸ್ ಇಟ್ಕೊಂಡ್ಬರೋಣ. ಇರಿ ಫ್ರೆಂಡ್ಸ್, ನಮ್ಮದು ನಾನು ಹ್ಯಾಮರ್ ಹಾಕೊಂಡು ಇವಾಗ ಇದು ಮಸ್ತ್ ಗನ್ ಆಗುತ್ತೆ. ಯಾಕಂದರೆ ಸೈಲೆನ್ಸರ್ ಸಿಕ್ಕೈತೆ, ಫೋರ್ತ್ ಸ್ಕೋಪು ಐತೆ, ಚಿಪ್ಪು ಐತೆ. ಸೊ ಇನ್ನೂ 2 ಚಿಪ್ ಇಸ್ಕೊಂಬಿಟ್ಟು ಟ್ರಿಪಲ್ ಚಿಪ್ ಮಾಡಿಬಿಡೋಣ. ಸೊ ನನ್ನ ಲೂಟ್ ಹಂಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಇನ್ವಿಸ್ ನೋಡೋಕ್ಕೆ ಈಸಿ ಆಗಿಬಿಡುತ್ತೆ ಗೈಸ್. ಅಯ್ಯೋ, ಇಲ್ಲಿ ರಿವೈವಲ್ ಪಾಯಿಂಟ್ ಐತೆ ಆ ಕಡೆ. ರಿವರ್ಸ್ ಸೈಡ್ ಇರ್ಬೇಕಲ್ಲ. ಯಾ ಗೈಸ್, ಮತ್ತು ನಾನು ಈ ವಿಡಿಯೋ ಎಲ್ಲ ಹಾಕ್ಕೊಡ್ಬೇಕು. ನನ್ನ ಫೇಸ್ ನೋಡಬೇಕಾದ್ರೆ ಕಮೆಂಟ್ ಮಾಡಿ ಗೈಸ್. ನಾನು ಇವಾಗ ಫೇಸ್ ಏನು ಮಾಡೋಣ ಅಂತ ಇಲ್ಲ. ಓ ಶಿಟ್ ಗೈಸ್, ಯಾವ ನೋಡಿಕೊಂಡು ಮೇ ಬಿ ಅವನ ಮನೇಲಿ ಇರ್ಬೋದು. ಫಸ್ಟ್ ನಾವು ಇಲ್ಲಿ ಕುತ್ಕೊಂಡು ರಿವೈವ್ ಆಗಿ ಅನ್ಸುತ್ತೆ ಅಷ್ಟೇ ಫ್ರೆಂಡ್ಸ್. ಹೊಡೆದ್ಬಿಟ್ಟು ಗೈಸ್ ನಾವು ಇವಾಗ ರಿವೈವ್ ಆಗೋಣ. ಮೆಡಿಕೇಟ್ ಹಾಕಲ್ಲ. ರಿವೈವ್ ಆಗು ಬೇಗ ಆಗು. ಎಸ್ ಗೈಸ್, ನನಗೆ ಎಕ್ಸ್ಟ್ರಾ ರಿವೈವಲ್ ಚಾನ್ಸ್ ಸಿಕ್ಕೈತೆ. ಸೊ ಇನ್ ಫ್ಯೂಚರ್ ಅಂದರೆ ಫ್ಯೂಚರ್ ಸೆಕೆಂಡ್ಸಲ್ಲಿ ನಾನು ಸತ್ತೋಗಿದ್ರೆ ಮೇ ಬಿ ನಾನು ರಿವೈವ್ ಆಗ್ಬೋದು. ಸೊ ಇವಾಗ ಇವನನ್ನು ಲೂಟ್ ನೋಡೋಣ ಹೋಗ್ಬಿಟ್ಟು ಏನೇನು ಹಿಡ್ಕೊಂಡು ಅಂತ. ಮೇ ಬಿ ಇವಾಗ ಅವ್ನು ಬರ್ಬೋದು.
ಫ್ರೆಂಡ್ಸ್, ಹೋಗೋಣ ಇವಾಗ. ಯಾರೋ ಬರ್ತಾರೆ ಫ್ರೆಂಡ್ಸ್. ಯಾರು ಫ್ರೆಂಡ್ಸ್ ಅದು? ಶಿಟ್, ಓಡೋಗ್ಬಿಟ್ಟ. ಆಮೇಲೆ ನೋಡ್ಕೊಳ್ಳೋಣ ಬಿಡಿ ಗೈಸ್. ಇವಾಗ ನನಗೆ ಹೆಂಗಾರು ಗೋಲ್ಡ್ ಮೆಡಲ್ ಬೇಕು ಫ್ರೆಂಡ್ಸ್. ಅದಿದ್ದರೆ ನಾನು ಅದು 3 ಸತಿ ಹೊಡೆದ್ರೆ ಮೇ ಬಿ ಡೈರೆಕ್ಟ್ ಹೀರೋಯ್ಗೆ ಪುಷ್ ಆಗ್ಬೋದು. ಫ್ರೆಂಡ್ಸ್, ನನಗೆ ಇವಾಗ ಸಿಲ್ವರ್ ಮೆಡಲ್ ಸಿಕ್ಕಿದೆ. ನೀವು ನೋಡ್ಬೋದು ರೈಟ್ ಸೈಡಲ್ಲಿ ಮೇಲೆ ನೋಡ್ರಿ, ಅಲ್ಲಿ 10.0 ಸಿಕ್ಕೈತಲ್ಲ, ಅದು ಸಿಲ್ವರ್ ಮೆಡಲ್ ಫ್ರೆಂಡ್ಸ್. ನಂಗೆ ಗೋಲ್ಡ್ ಮೆಡಲ್ ಸಿಕ್ಬಿಟ್ರೆ ನಾನು ಇನ್ನೂ 2 ಮ್ಯಾಚ್ ಆಡಿ ಇನ್ನೊಂದು ಸತಿ ತರಿಸಿ ಡೈರೆಕ್ಟ್ ಹೀರೋಯ್ಗೆ ಹೋಗೋಕ್ಕೆ ಚಾನ್ಸ್ ಐತೆ. ಅದು ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಗೊತ್ತಿಲ್ಲ ಗೈಸ್. ಬಟ್ ಯಾರೋ ನಾನು ನೋಡಿತಾನೆ ಇವಾಗ ಅವನು ಬಿಡಂಗಿಲ್ಲ. ಆದರೆ ಅವನ್ನ ಹೀಗೋ ಹರ್ಟ್ ಮಾಡಿಬಿಟ್ಟ. ಫ್ರೆಂಡ್ಸ್, ಬೈ ದ ವೇ ನಾನಿವಾಗ 5 kills ಹೊಡೆದಿದ್ದೀನಿ. ಇವನು ಬೇರೆ ಬರ್ತಾನೆ, ಇವನಿಗೂ ಹೊಡಿಬೇಕು ಫ್ರೆಂಡ್ಸ್. ಯಾಕಂದರೆ ಇವನು ದೂರದಿಂದ ತುಂಬಾ ಆಡ್ತಿದ್ದ. ಇದು ತುಂಬ ಆಯಿತು. ಅಯ್ಯೋ ಓಡೋಗ್ಬಿಟ್ಟ ಫ್ರೆಂಡ್ಸ್. ಇವಾಗ ಅವನ ಹತ್ರಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಎಲ್ಲರೂ ನಮಗೆ ಕಷ್ಟ ಆಗ್ಬಿಡುತ್ತೆ. ಅವನ ಹತ್ರ ಹೋಗ್ಬಿಟ್ಟು ಅವನು ಹೊಡೆದು ಬಿಡ್ಬೇಕು ಗೈಸ್. ಅಯ್ಯೋ ಫ್ರೆಂಡ್ಸ್, ಇದು ತುಂಬ ಕಷ್ಟ ಆಗ್ಬಿಡ್ತಲ್ಲ. ಇದು ಅಲ್ಲೇ ಇದ್ದಾನೆ ಫ್ರೆಂಡ್ಸ್. ಅವನು ನೋಡಿಲ್ಲ, ನಾನು ಬಂದ್ಬಿಟ್ಟೆ. ಫ್ರೆಂಡ್ಸ್, ಅವ್ನು ನಮ್ಮ ನೋಡಿದ್ಬಿಟ್ಟ. ಫ್ರೆಂಡ್ಸ್, ಎಷ್ಟು ಕ್ಲೋಸ್ ಆಗಿದ್ದೆ. ನನಗೆ ಸಿಲ್ವರ್ ಮೆಡಲ್ ಸಿಕ್ಕೈತೆ ಫ್ರೆಂಡ್ಸ್. ಏನು ಮಾಡೋದು? ಬಟ್ ನೋಡಿದ್ಬಿಟ್ನಲ್ಲ.